ಮಾನವನ ಅಸ್ತಿತ್ವವೆಂದರೆ ಶರೀರ, ಮನಸ್ಸು, ಆತ್ಮಗಳ ಸಂಗಮ. ಈ ಮೂರೂ ಸ್ತರಗಳಲ್ಲಿ ಸಮತೋಲನ ಉಂಟು ಮಾಡುವ ಯೋಗ ಪ್ರಕ್ರಿಯೆಯೇ ಯೋಗನಿದ್ರೆಯ ಮೂಲತತ್ವ. ಯೋಗನಿದ್ರೆ ಎಂದರೆ ಸಂಪೂರ್ಣ ವಿಶ್ರಾಮದ ಜಾಗೃತ ಸ್ಥಿತಿ. ನಮ್ಮ ದೇಹ ಮತ್ತು ಮನಸ್ಸು ಪೂರ್ಣ ವಿಶ್ರಾಂತಿ ಹೊಂದಿದಾಗ ನಮಗೆ ಆತ್ಮಾನಂದದ ಅನುಭವವಾಗುತ್ತದೆ. ಇದರಿಂದ ನಮ್ಮಲ್ಲೇ ಅಂತರ್ಗತವಾಗಿರುವ ನೆಮ್ಮದಿ, ಆತ್ಮವಿಶ್ವಾಸ, ವಿವೇಕಜ್ಞಾನ, ವಿಶ್ವಪ್ರೇಮಗಳಲ್ಲದೆ ಮನಸ್ಸಿನ ಅತೀಂದ್ರಿಯ ವಲಯಗಳು ಜಾಗೃತಗೊಂಡು ನಾವು ನಮ್ಮ ಮೆದುಳಿನ ಸಂಪೂರ್ಣ ಸಾಮರ್ಥ್ಯವನ್ನು ದಿನನಿತ್ಯದ ಬದುಕಿನಲ್ಲಿ ಬಳಸಲು ಸಾಧ್ಯವಾಗುತ್ತದೆ. ನಾವೀಗ ಯೋಗನಿದ್ರೆಯ ಅನುಭವ ಪಡೆಯೋಣ. ಮೇಲ್ಮುಖವಾಗಿ ಆರಾಮವಾಗಿ ಮಲಗಿಕೊಳ್ಳಿ. ನಿಮ್ಮ ಕೈಕಾಲುಗಳು ಶರೀರದಿಂದ ಸ್ವಲ್ಪ ಅಂತರದಲ್ಲಿರಲಿ. ಹಸ್ತಗಳು ಮೇಲ್ಮುಖವಾಗಿರಿಸಿ ಶರೀರದ ಭಾಗವನ್ನು ಪೂರ್ತಿಯಾಗಿ ನೆಲದ ಮೇಲಿರಿಸಿ ವಿರಮಿಸಿ. ದೇಹದ ಯಾವುದೇ ಭಾಗದಲ್ಲಿ ಒತ್ತಡವಾಗಲಿ ಬಿಗಿತವಾಗಲಿ ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಈಗ ಹಗುರವಾಗಿ, ತುಂಬ ಹಗುರವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಸಂಪೂರ್ಣ ಅರಿವಿನಿಂದ ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ಹಾಯಾಗಿ ವಿಶ್ರಮಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ನಿಮ್ಮೊಳಗೆ ದಿವ್ಯ ಪ್ರಾಣಶಕ್ತಿ ಹರಿಯುತ್ತಿರುವಂತೆಯೂ ಮತ್ತು ನೀವು ಉಸಿರನ್ನು ಹೊರಗೆ ಹಾಕುವಾಗ ನಿಮ್ಮ ದೇಹ ಮತ್ತು ಮನಸ್ಸುಗಳೆರಡೂ ಹಗುರವಾಗುತ್ತಿರುವಂತೆಯೂ ಗಮನಿಸಿ. ಪ್ರತಿಯೊಂದು ಶ್ವಾಸದೊಂದಿಗೆ ಈ ದಿವ್ಯ ಪ್ರಾಣಶಕ್ತಿಯು ನಿಮ್ಮ ಶರೀರದ ಕಣಕಣಗಳಲ್ಲಿಯೂ ಪ್ರವಹಿಸಿ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳು, ನರನಾಡಿಗಳು ವಿಶ್ರಾಂತಿಯನ್ನು, ಆರೋಗ್ಯವನ್ನು, ಹಗುರತೆಯನ್ನು ಹಾಗೂ ಅಪರಿಮಿತ ಆನಂದವನ್ನು ಅನುಭವಿಸುತ್ತಿರುವಂತೆ ಭಾವಿಸಿಕೊಳ್ಳಿ. ನಿಮ್ಮ ಗಮನ ನನ್ನ ಸೂಚನೆಗಳ ಮೇಲಿರಲಿ. ನಿಮ್ಮ ಶರೀರದ ಪ್ರತಿಯೊಂದು ಭಾಗವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ವಿಶ್ರಾಂತಿಗೊಳಿಸುವುದರೊಂದಿಗೆ ನಾನು ಈಗ ಹೆಸರಿಸುವ ನಿಮ್ಮ ಶರೀರದ ಪ್ರತಿಯೊಂದು ಅಂಗ ನಿಮ್ಮ ಮನಸ್ಸಿನ ಕಣ್ಣಿಗೆ ಆರೋಗ್ಯಪೂರ್ಣವಾಗಿಯೂ ಕಾಂತಿಪೂರ್ಣವಾಗಿಯೂ ಗೋಚರಿಸಲಿ. ಒಳ ಮನಸ್ಸಿನ ಕಣ್ಣಿಂದ ನೋಡುವ ಪ್ರತಿಯೊಂದು ಅಂಗಾಂಗದಲ್ಲೂ ಆರೋಗ್ಯವಿದೆ, ವಿಶ್ರಾಂತಿ ಇದೆ ಎನ್ನುವ ವಿಶ್ವಾಸದ ಅರಿವಿನ ಅನುಭವ ನಿಮಗಾಗಲಿ. ನಿಮ್ಮ ಗಮನವನ್ನು ಈಗ ನಾನು ಹೆಸರಿಸುವ ಒಂದೊಂದೇ ಭಾಗದ ಮೇಲೆ ಹರಿಸುತ್ತಾ ವಿಶ್ರಾಂತಿಗೊಳಿಸಿ. ಮೊದಲಿಗೆ ನಿಮ್ಮ ಬಲಗಾಲಿನ ಹೆಬ್ಬೆರಳು, ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು, ಬಲ ಅಂಗಾಲು, ಬಲಪಾದ, ಬಲ ಹಿಮ್ಮಡಿ, ಬಲಕಾಲು ಕಂಬ, ಮೀನಕಂಡ, ಬಲಮಂಡಿ, ಮಂಡಿಯ ಚಿಪ್ಪು, ಬಲತೊಡೆ, ಬಲಪೃಷ್ಠ,
ಸೊಂಟ, ಬಲಪಕ್ಕೆಲುಬು, ಹೊಟ್ಟೆಯ ಬಲಭಾಗ, ಬಲ ಕಂಕುಳು, ಎದೆಯ ಬಲಭಾಗ, ಬಲಭುಜ, ಹಾಗೆಯೇ ಬಲತೋಳು, ಮೊಣಕೈ, ಮುಂಗೈ, ಅಂಗೈ, ಮಣಿಕಟ್ಟು, ಬಲಹಸ್ತ, ಬೆರಳಗಂಟುಗಳು, ಬಲಕೈಯ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಬಲಕುತ್ತಿಗೆ, ಗಲ್ಲ, ಬಲದವಡೆ, ಬಲಕೆನ್ನೆ, ಬಲತುಟಿ, ಬಲಮೂಗಿನ ಹೊಳ್ಳೆ, ಬಲಗಣ್ಣು, ಬಲಗಣ್ಣಿನ ಹುಬ್ಬು, ಬಲ ಕಣತಲೆ, ಬಲಭಾಗದ ಕಿವಿ, ತಲೆಯ ಸಂಪೂರ್ಣ ಬಲಭಾಗ ಹಾಗೂ ಶರೀರದ ಬಲಭಾಗದ ಸಮಸ್ತ ಐಚ್ಛಿಕ ಮತ್ತು ಅನೈಚ್ಛಿಕ ಅಂಗಾಂಗಗಳು ವಿಶ್ರಾಂತಿ ಹೊಂದುತ್ತಿರುವುದನ್ನು ಗಮನಿಸಿ, ಅನುಭವಿಸಿ. ಈಗ ಶರೀರದ ಎಡಭಾಗವನ್ನು ವಿಶ್ರಾಂತಿಗೊಳಿಸೋಣ. ನಿಮ್ಮ ಗಮನವನ್ನು ನಿಮ್ಮ ಶರೀರದ ಎಡಪಾದದ ಹೆಬ್ಬೆರಳು, ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು, ಎಡ ಅಂಗಾಲು, ಎಡಪಾದ, ಎಡ ಹಿಮ್ಮಡಿ, ಎಡಕಾಲು ಕಂಬ, ಮೀನಕಂಡ, ಎಡಮಂಡಿ, ಮಂಡಿಯ ಚಿಪ್ಪು, ಎಡತೊಡೆ, ಎಡಪೃಷ್ಠ, ಸೊಂಟ, ಹೊಟ್ಟೆಯ ಎಡಭಾಗ, ಎಡಪಕ್ಕೆಲುಬು, ಎಡಕಂಕುಳು, ಎದೆಯ ಎಡಭಾಗ, ಎಡಭುಜ, ಎಡತೋಳು, ಮೊಣಕೈ, ಮುಂಗೈ, ಅಂಗೈ, ಮಣಿಕಟ್ಟು, ಎಡಹಸ್ತ, ಹಾಗೆಯೇ ಎಡಕೈಯ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಎಡಕುತ್ತಿಗೆ, ಗಲ್ಲ, ಎಡದವಡೆ, ಎಡಕೆನ್ನೆ, ಎಡತುಟಿ, ಎಡಮೂಗಿನ ಹೊಳ್ಳೆ, ಎಡಕಣ್ಣು, ಎಡಕಣ್ಣಿನ ಹುಬ್ಬು, ಹಣೆ, ಎಡಕಣತಲೆ, ಎಡಭಾಗದ ಕಿವಿ, ತಲೆಯ ಸಂಪೂರ್ಣ ಎಡಭಾಗ ಹಾಗೂ ಶರೀರದ ಎಡಭಾಗದ ಸಮಸ್ತ ಐಚ್ಛಿಕ ಹಾಗೂ ಅನೈಚ್ಛಿಕ ಅಂಗಾಂಗಗಳು ವಿಶ್ರಾಂತಿ ಹೊಂದುತ್ತಿರುವುದನ್ನು ಗಮನಿಸಿ, ಅನುಭವಿಸಿ.
ಈಗ ದೇಹದ ಹಿಂಭಾಗವಾದ ಪೃಷ್ಠ, ಕೆಳಬೆನ್ನು, ಮಧ್ಯದ ಬೆನ್ನು, ಭುಜದ ಕೀಲುಗಳು, ಬೆನ್ನು ಮೂಳೆ, ಎಲ್ಲ ಕಶೇರು ಮಣಿಗಳು, ಕುತ್ತಿಗೆ, ಕಂಠ, ತಲೆಯ ಹಿಂಭಾಗ ವಿಶ್ರಾಂತಿ ಹೊಂದುತ್ತಿರುವುದನ್ನು ಹಾಗೆಯೇ ಗಮನಿಸಿ. ದೇಹದ ಹೆಬ್ಬೆರಳ ತುದಿಯಿಂದ ನೆತ್ತಿಯವರೆಗಿನ ಸಮಸ್ತ ನರನಾಡಿಗಳು, ರಕ್ತ ಪರಿಚಲನಾ ವ್ಯೂಹ, ಹೃದಯ, ಶ್ವಾಸಾಂಗ, ಜೀರ್ಣಾಂಗ ವ್ಯೂಹ, ನಿರ್ನಾಳ ಗ್ರಂಥಿಗಳು, ವಿಸರ್ಜನಾಂಗಗಳು, ಪುನರುತ್ಪತ್ತಿ ಅಂಗಗಳು, ಎಲ್ಲ ಮೂಳೆಗಳು, ಗಂಟುಗಳು, ಕೀಲುಗಳು, ಸ್ನಾಯುಗಳು ಅತ್ಯಂತ ಆರೋಗ್ಯಪೂರ್ಣವಾಗಿಯೂ ಕ್ರಿಯಾಶೀಲವಾಗಿಯೂ ಕಾರ್ಯನಿರ್ವಹಿಸುತ್ತಿರುವುದನ್ನು ಅರಿವಿನೊಂದಿಗೆ ಗಮನಿಸಿ, ಅನುಭವಿಸಿ. ನಿಮ್ಮ ಗಮನವನ್ನೀಗ ದೇಹ ಭಾವದಿಂದ ಮನಸ್ಸಿನ ಅಸ್ತಿತ್ವದೆಡೆಗೆ ತೆಗೆದುಕೊಂಡು ಬನ್ನಿ. ಮನಸ್ಸಿನಲ್ಲಿ ಹೊರಹೊಮ್ಮುತ್ತಿರುವ ಅವ್ಯಾಹತವಾದ ಯೋಚನೆಗಳು ಅಲೆ ಅಲೆಯಾಗಿ ಹಾಗೆಯೇ ಹೊರಹೋಗಲು ಬಿಡಿ. ನಿಮ್ಮ ಗಮನವನ್ನೀಗ ದೇಹ ಭಾವದಿಂದ ಮನಸ್ಸಿನ ಅಸ್ತಿತ್ವದೆಡೆಗೆ ತೆಗೆದುಕೊಂಡು ಬನ್ನಿ. ಮನಸ್ಸಿನಲ್ಲಿ ಹೊರಹೊಮ್ಮುತ್ತಿರುವ ಅವ್ಯಾಹತವಾದ ಯೋಚನೆಗಳನ್ನು ಅಲೆ ಅಲೆಯಾಗಿ ಹಾಗೆಯೇ ಹೊರಹೋಗಲು ಬಿಡಿ. ಮನಸ್ಸಿನ ಈ ಚಟುವಟಿಕೆಗಳು ಸಹಜ ಪ್ರಕೃತಿಯವು. ನೀವು ಕೇವಲ ಸಾಕ್ಷಿಯಾಗಿ ತಟಸ್ಥ ಭಾವದಿಂದ ಅವುಗಳಲ್ಲಾಗುವ ಬದಲಾವಣೆಗಳನ್ನು ಗಮನಿಸುತ್ತೀರಿ. ಮನಸ್ಸಿನ ಸ್ಫಟಿಕದಂತಹ ಪರಿಶುಭ್ರತೆಯನ್ನು, ನಿಶ್ಶಬ್ದತೆಯನ್ನು ಅನುಭವಿಸಿ.
ಮನಸ್ಸು ಆಲೋಚನಾರಹಿತ ಸ್ಥಿತಿಯಲ್ಲಿರುವುದು ನಿಮ್ಮ ಅರಿವಿಗೆ ಬರಲಿ. ನಿಮ್ಮ ಮನಸ್ಸು ಈಗ ನವಚೈತನ್ಯ, ಉಲ್ಲಾಸ, ಉತ್ಸಾಹ, ಆತ್ಮವಿಶ್ವಾಸ, ಸಂತೃಪ್ತಿ, ಸಮಾಧಾನ, ಸಾಮರಸ್ಯ ಹಾಗೂ ಆತ್ಮಾನಂದದ ಅನುಭವದಿಂದ ಪೂರ್ಣತೆ ಪಡೆದಿದೆ. ಮನಸ್ಸಿನಲ್ಲಿ ಈಗ ಈ ರೀತಿಯಾಗಿ ಹೇಳಿಕೊಳ್ಳಿ: ನಾನು ದಿನದಿಂದ ದಿನಕ್ಕೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿಯೂ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಕಾರಾತ್ಮಕ ಪ್ರಗತಿಯನ್ನು ಕಾಣುತ್ತಿದ್ದೇನೆ. ನನ್ನ ಜೀವನದ ಅನುಕ್ಷಣದ ಸವಿಯನ್ನು ಸವಿಯಬಲ್ಲವನಾಗಿದ್ದೇನೆ. ನನ್ನಲ್ಲಿ ತಾಳ್ಮೆ, ಜಾಣ್ಮೆ, ಕ್ಷಮೆ, ಪ್ರೀತಿ, ವಿಶ್ವಾಸ, ಅನುಕಂಪದ ಗುಣಗಳು ದಿನದಿಂದ ದಿನಕ್ಕೆ ವೃದ್ಧಿಸುತ್ತಿವೆ. ನಾನು ಸರ್ವ ರೀತಿಯಲ್ಲೂ ಉತ್ತಮಗೊಳ್ಳುತ್ತಿದ್ದೇನೆ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿರಮಿಸಿ ಈಗ ಯೋಗ ನಿದ್ರೆಯಿಂದ ಹೊರಬರುವ ಸಮಯ. ಪುನಃ ನಿಮ್ಮ ಗಮನವನ್ನು ದೇಹ ಭಾವನೆಗೆ ತನ್ನಿ. 3 ಸಲ ಆಳವಾದ ಉಸಿರಾಟ ಮಾಡಿ. ನಿಧಾನವಾಗಿ ಕಾಲುಗಳನ್ನು ಆಡಿಸಿ, ಕೈಗಳನ್ನು ಅಲುಗಾಡಿಸಿ, ನಿಧಾನವಾಗಿ ನಿಮ್ಮ ಬಲಭಾಗಕ್ಕೆ ಹೊರಳಿ ಎದ್ದು ಆರಾಮವಾಗಿ ಕುಳಿತುಕೊಳ್ಳಿ. ಹಸ್ತಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ಮೃದುವಾಗಿ ಕಣ್ಣುಗಳನ್ನು ಸ್ಪರ್ಶಿಸಿ, ಮುಖ, ಕುತ್ತಿಗೆ, ಕೈಗಳನ್ನು ಸವರಿ ನಿಮಗೆ ಬೇಕೆನಿಸಿದಾಗ ಹಾಗೂ ಪೂರ್ಣವೆನಿಸಿದಾಗ ಹಾಯಾಗಿ ಕಣ್ಣುಗಳನ್ನು ತೆರೆಯಿರಿ. ಯೋಗ ನಿದ್ರೆಯಿಂದ ದೊರೆತ ಈ ಧನ್ಯತೆಯನ್ನು ನೀವು ದಿನಪೂರ್ತಿ ಅನುಭವಿಸಿರಿ. ನಿಮಗೆ ಮಂಗಳವಾಗಲಿ.